ಈ ಪ್ರತಿಯೊಂದು ಪ್ರಶ್ನೆಗೂ 2ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರವನ್ನ ಬರೆಯಬೇಕು. 2ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ. ಓಕೆನಾ? ಸೊ 11ನೇ ಪ್ರಶ್ನೆ ಇದು. ದೊಂಬಿಗೆ ಕಾರಣಗಳಾವುವು? ಮಾಬ್. ದೊಂಬಿ ಅಂತಂದ್ರೆ ಏನ್ ಹೇಳಿದೆ ನಾನು? ಅನಿಶ್ಚಿತವಾಗಿ ಹಿಂಸಾತ್ಮಕವಾಗಿ ಜನ ಮಂದೆಯು ಹಿಂಸಾತ್ಮಕವಾಗಿ ತಿರುಗಿದಾಗ ಅದನ್ನೇ ದೊಂಬಿ ಅಥವಾ ರಯಟ್ ಅಂತ ಹೇಳ್ತಾರೆ. ಸೊ ಈ ದೊಂಬಿಗಳು ಸಾಮಾನ್ಯವಾಗಿ ಅಲ್ಲಿ ನಡೆಯುತ್ತವೆ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಡೆಯುವಂತದ್ದು. ಓಕೆ. ಪ್ರಚೋದಕ ಸನ್ನಿವೇಶ ಅಂದ್ರೆ ಯಾವುದಾದರೂ ಒಂದು ವಿಷಯಕ್ಕೆ ಪ್ರಚೋದನೆ ನೀಡುವಂಥದ್ದು. ಯಾವುದೇ ಪ್ರತಿಭಟನೆ ಆಗ್ತಾ ಇರಲಿ ಅಥವಾ ಮತೀಯ ಗಲಭೆಗಳಾಗ್ತಾ ಇರಲಿ ಅಂತ ಪ್ರಚೋದಕ ಸನ್ನಿವೇಶಗಳು ಉಂಟಾಗುವುದು. ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆ, ಅನ್ಕಂಟ್ರೋಲ್ಡ್ ಬಿಹೇವಿಯರ್ ಆಫ್ ಪರ್ಸನ್ಸ್. ಓಕೆ. ಸೊ ಗುಂಪಲ್ಲಿ ಜನ ಸೇರಿದಾಗ ಅವರ ವರ್ತನೆಗೆ ಯಾವುದೇ ಒಂದು ಮಿತಿ ಇರೋದಿಲ್ಲ ಅಲ್ವಾ ಮಕ್ಕಳೇ? ಈ ರೀತಿ ಅನಿಯಂತ್ರಿತವಾಗಿ ವ್ಯಕ್ತಿಗಳು ನಡೆಯುವ ವರ್ತನೆ. ಅನಾಗರಿಕ ನಡವಳಿಕೆ. ಸೊ ನಾಗರಿಕ ಸಂಹಿತೆ ಇಲ್ಲದಂತಹ ನಡವಳಿಕೆ. ಸೊ ಕಂಟ್ರೋಲ್ ಇಲ್ಲದೆ ಇರುವಾಗ, ನಿಯಂತ್ರಣವಿಲ್ಲದೆ ಇರುವಾಗ ಅವರಿಂದ ನಾಗರಿಕ ವರ್ತನೆಯನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಇವೆಲ್ಲ ಪ್ರಚೋದನಕಾರಿ ಸನ್ನಿವೇಶಗಳು ನಡೆದಾಗ ತೋರುವಂತಹ ನಡವಳಿಕೆ ಅಥವಾ ವರ್ತನೆಗಳು. ಮತ್ತು ಕಲಹ ನಡೆಸುವವರಲ್ಲಿ ಇರಬಹುದಾದ ಅಪರಾಧಿ ಗುಣ. ಯಾವುದೇ ಮತೀಯ ಗಲಭೆಗಳು ಅಥವಾ ಇತರ ಗಲಭೆಗಳು ಉಂಟಾದಾಗ ಅಲ್ಲಿ ಗಲಭೆ ಮಾಡ್ತಾ ಇರುವಂತಹ ಜನರಲ್ಲಿ ಮೊದ್ಲೇ ಏನಿರ್ಬೋದು, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರ್ಬೋದು ಅಥವಾ ಕ್ವಾಲಿಟೀಸ್ ಇರ್ಬೋದು. ಸೊ ಆ ತರದ್ ಒಂದು ಅಪರಾಧಿ ಗುಣ ಇದ್ದು ಅದೇ ರೀತಿ ದೊಂಬಿ ಪರವಾದ ಮನೋಭಾವ, ಅಂದ್ರೆ ದೊಂಬಿಗಳನ್ನ ನಡೆಸುವ ಒಂದು ಮನೋಭಾವವೇ ಕೆಲವು ಜನರಲ್ಲಿ ಇರುತ್ತದೆ ಅಲ್ವಾ? ಸೊ ಈ ತರ ಮನೋಭಾವಗಳು ಇವೇ ದೊಂಬಿಗೆ ಕಾರಣವಾಗ್ತವೆ. ಓಕೆ. ಮೊದಲು ಸನ್ನಿವೇಶ ಕ್ರಿಯೇಟ್ ಆಗುವಂಥದ್ದು ಪ್ರಚೋದನಕಾರಿ ಸನ್ನಿವೇಶ ಅಥವಾ ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆ, ಅನಾಗರಿಕ ನಡವಳಿಕೆ, ಕಲಹ ನಡೆಸುವಲ್ಲಿ ಇರಬಹುದಾದ ಅಪರಾಧಿ ಗುಣ ಮತ್ತು ದೊಂಬಿ ಪರ ಇರುವಂತಹ ಮನೋಭಾವ ಇವೇ ದೊಂಬಿಗೆ ಕಾರಣವಾಗ್ತವೆ.